ಹಾಯ್ ವೆಲ್ಕಮ್ ಟು ಮೈ ಬಾಲ್ಡ್ ಆ್ಯಂಡ್ ಬೋಲ್ಡ್ ಸೀರೀಸ್. ಸೊ ಇವತ್ತಿಂದು ನೈಟ್ ಕೇರ್ ರುಟೀನ್ ಆಗಿರುತ್ತೆ ಬಾಲ್ಡ್ ಹೇರ್ ಮತ್ತು ಸ್ಕಿನ್ ಕೇರ್ ಬಗ್ಗೆ. ಸೊ ಬಿಫೋರ್ ದ್ಯಾಟ್ 10 years ಬ್ಯಾಕ್ ಕೂಡ ನಾನು ಮುಡಿ ಕೊಟ್ಟಿದ್ದೆ ಅಂತ ಹೇಳಿದೆ. ಇಟ್ಸ್ ಪ್ಯೂರ್ಲಿ ಇಟ್ ವಾಸ್ ಅ ಪ್ರೇಯರ್ ಆಫ್ ಮೈ ಫಾದರ್. ಸೊ ಅವಾಗಲೂ ಕೂಡ ಐ ವಾಸ್ ಟೂ ಯಂಗ್, ಐ ವಾಸ್ ಜಸ್ಟ್ 20 years ಓಲ್ಡ್. ಅವಾಗ ಕೊಟ್ಟಾಗಲೂ ಕೂಡ ಸಮ್ ಹೋಮ್ ರೆಮಿಡೀಸ್ನ ನಾನು ಅದು ಕೂಡ ಕಂಪ್ಲೀಟಾಗಿ ಮನೆಯಲ್ಲಿ ಅಮ್ಮ ಏನು ಮಾಡಿಕೊಟ್ಟಿದ್ರು ಅದನ್ನು ಮಾತ್ರ ಮೇಂಟೈನ್ ಮಾಡ್ತಿದ್ದೆ. ಸೊ ಆವಾಗ ಇವಾಗಿನಷ್ಟು ಇರಲಿಲ್ಲ ಪಾಪಪ್ಸ್. ಯು ಕ್ಯಾನ್ ಸಿ ಎಷ್ಟು ನರೀಸ್ಟ್ ಒಂದು ಹೇರ್ ಟೆಕ್ಸ್ಚರ್ ನನಗೆ ಬಂದಿತ್ತು ಅಂತ. ಬಿಕಾಸ್ ಇವಾಗ ಇಫ್ ಯು ಓಪನ್ ಇನ್ಸ್ಟಾ ಎನಿ ಫೇಸ್ಬುಕ್, ಯೂಟ್ಯೂಬ್ಸ್, ತುಂಬ ಪಾಪಪ್ಸ್ ಆಗುತ್ತೆ ಹೇರ್ ಕೇರ್ ಪ್ರಾಡಕ್ಟ್ಸ್ಗಳು, ಹೇರ್ ರುಟೀನ್ಸ್ ಅಂತೆಲ್ಲ. ಬಟ್ ನಾನು 10 years ಬ್ಯಾಕ್ ಮಾಡಿದಾಗ ಆ ಥರ ಏನೂ ಇರಲಿಲ್ಲ. ಸೊ ಪ್ಯೂರ್ಲಿ ಮನೆಯಲ್ಲಿ ಅಮ್ಮ ಮಾಡಿಕೊಟ್ಟಿದ್ದು ಹೋಮ್ ರೆಮಿಡಿ ಆಯಿಲ್ ಅಷ್ಟೇ. ಅದನ್ನು ಬಿಟ್ಟು ಇನ್ನೇನೂ ಅಪ್ಲೈ ಮಾಡ್ತಾನೆ ಇರಲಿಲ್ಲ. ಸೊ ನಾನು ಸ್ಕೂಲಿಗೆ ಹೋಗುವಷ್ಟೊತ್ತಿಗೆ ಮೈ ಪ್ರೊಫೆಷನ್ ಈಸ್ ಅ ಟೀಚಿಂಗ್. ಸೊ ಟೀಚಿಂಗ್ ಪ್ರೊಫೆಷನಿಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಐ ಗಾಟ್ ದಿಸ್ ಹೇರ್ ಲೆಂತ್. ಸೊ ಅದನ್ನೇ ಸ್ಟೈಲ್ ಅಪ್ ಮಾಡಿಕೊಂಡು ಹೋಗ್ತಿದ್ದೆ. ಸೊ ಅದಾದಮೇಲೆ ಐ ಗಾಟ್ ಟಿಲ್ ಲೈಕ್ ಅ ಬಾಬ್ ಲೆಂತ್. ಅವಾಗಂತೂ ಐ ವಾಸ್ ಸೂಪರ್ ಹ್ಯಾಪಿ. ಸೊ ಬಿಕಾಸ್ ಡೆನ್ಸಿಟಿ ಅಷ್ಟಿತ್ತು ಆ ಶಾರ್ಟ್ ಹೇರಲ್ಲಿ ಕೂಡ. ಐ ಹ್ಯಾಡ್ ಅ ಗುಡ್ ಹೇರ್. ಲಿಟ್ರಲಿ ಇಟ್ ವಾಸ್ ಲೈಕ್ ವೀಕ್ಲಿ ಟ್ವೈಸ್ ಆಯಿಲಿಂಗ್, ವೀಕ್ಲಿ ಟ್ವೈಸ್ ಟೇಕಿಂಗ್ ಹೆಡ್ ಬಾತ್ ಅನ್ನೋ ಥರನೇ. ಸೊ ಯು ಕ್ಯಾನ್ ಸಿ ಮೈ ಹೇರ್. ಸೊ ಆಫ್ಟರ್ ಆಲ್ ದಿಸ್ ಐ ಹ್ಯಾಡ್ ಲಿಟಲ್ ಲಾಂಗ್ ಹೇರ್. ಅದಾದಮೇಲೆ ಕೂಡ ಹೇರ್ ಕಟ್ ಮಾಡಿಸಿದ್ದೀನಿ ಬಿಕಾಸ್ ಸ್ಯಾಡ್ ಸ್ಟೈಲಿಂಗ್ ಪರ್ಪಸಿಗೋಸ್ಕರ. ಕೋಪ ಬಂದಾಗ ಐ ಯೂಸ್ ಟು ಟ್ರಿಮ್ ಮೈ ಹೇರ್. ಸೊ ಅದಾದಮೇಲೆ ಐ ಹ್ಯಾಡ್ ಅ ಗುಡ್ ಹೇರ್ ಲೆಂತ್ ಆಲ್ಸೋ. ಬಟ್ ಎಸ್, ಐ ಆಲ್ವೇಸ್ ಡೂ ಸ್ಟೈಲಿಂಗ್ ವಿತ್ ಮೈ ಹೇರ್. ಬಟ್ ಪ್ರಾಬ್ಲಮ್ ಎಲ್ಲಿ ಶುರುವಾಗಿದ್ದು ಅಂದರೆ ಐ ಕಂಪ್ಲೀಟ್ಲಿ ಮೂವ್ ಟು ದ ಅನದರ್ ಸಿಟಿ. So there it started because of the well water and bore well and the tap water. It's combination of 3 waters. And whenever I came to Bangalore, illu one thara water. So 3-4 ಥರ ವಾಟರ್ ಆಗಿ ಐ ಗಾಟ್ ಲಿಟ್ರಲಿ ಪ್ರಾಬ್ಲಮ್ ಇನ್ ಮೈ ಸ್ಕ್ಯಾಲ್ಪ್. ಸೊ ಸ್ಕ್ಯಾಲ್ಪ್ ಮೇಲೆ ತುಂಬ ಪ್ರೆಷರ್ ಆರ್ ಚೇಂಜಸ್ ಶುರುವಾಗಕ್ಕೆ ಸ್ಟಾರ್ಟ್ ಆಯಿತು. ಡ್ಯಾಂಡ್ರಫ್ ಆಯಿತು. ಸೊ ಡ್ಯಾಂಡ್ರಫಿಗೆ ಅಂತಲೇ ಇನ್ನೊಂದು ಹೇರ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ. ಐ ಡಿಡ್ ಅ ಮಿಸ್ಟೇಕ್ ವೇರ್ ಐ ಯೂಸ್ ಮಲ್ಟಿಪಲ್ ಹೇರ್ ಪ್ರಾಡಕ್ಟ್ಸ್. ದಟ್ ಈಸ್ ದ ಮಿಸ್ಟೇಕ್. ನಾವೇನು ಒಂದು ಕೈಂಡ್ ಆಫ್ ಸೆಟ್ ಮಾಡಿರ್ತೀವಿ ನಮ್ಮ ಹೇರ್ಗೆ, ಅದನ್ನು ಮಾತ್ರ ಮಾಡಬೇಕು. ಇಫ್ ಯು ಯೂಸ್ ಮಲ್ಟಿಪಲ್ ಹೇರ್ ಪ್ರಾಡಕ್ಟ್ಸ್ ಅಗೇನ್ ರೂಟ್ಸಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ ಐ ಫರ್ಗಾಟ್ ಆಲ್ ದ್ಯಾಟ್ and I did so many experiments on my head, and I got health upset. I got typhoid and I got stress. I did not sleep properly. There is so many things. So I started seeing the patch on my head and where I started worrying about my hair. Because ಒಂದ್ಸಲ ಹೇರ್ ಕೂಮ್ ಮಾಡಬೇಕು ಅಂದರೆ I used to feel very very bad. ಬಿಕಾಸ್ ನಾನು ಬೆಳಗ್ಗೆ ಕೂಮ್ ಮಾಡ್ದಿರೋ ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಬಿಕಾಸ್ ಮೈ ಪ್ರೊಫೆಷನ್ ಇಸ್ ಟೀಚಿಂಗ್. ವಿಚ್ ಎವರ್ ಪ್ರೊಫೆಷನ್, ಯಾವುದೇ ಪ್ರೊಫೆಷನ್ ಇದ್ದರೂ ನಾವು ನೀಟ್ ಆ್ಯಂಡ್ ಪ್ರೆಸೆಂಟಬಲ್ ಆಗಿ ಹೋಗಬೇಕಾಗತ್ತೆ. ಸೊ ಕೂಮಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ನಂಗೆ ಅದು ಮಾಡೋಕ್ಕೆ ಅಂದ್ರೆ ಐ ಯೂಸ್ ಟು ಫೀಲ್ ವೆರಿ ಲೈಕ್ ಒಂದು ಸರ್ಟನ್ ಪಾಯಿಂಟಲ್ಲಿ ನನಗೆ ಕ್ಯಾನ್ಸರ್ ಏನಾದರೂ ಆಗಿಬಿಟ್ಟಿದ್ಯಾ, ಇಷ್ಟೊಂದು ಹೇರ್ ಫಾಲ್ ಆಗ್ತಿದೆ ಅಂತ ಬ್ಲಡ್ ಟೆಸ್ಟ್ ಎಲ್ಲ ಮಾಡುತ್ತೆ. ಸೊ ಆಮೇಲೆ ಗೊತ್ತಾಯಿತು ಬಿಕಾಸ್ ಆಫ್ ಟೈಫಾಯ್ಡ್ ಆ್ಯಂಡ್ ಅದರ್ ಥಿಂಗ್ಸಿಂದನೇ ಈ ಥರ ಆಗ್ತಿದೆ ಅಂತ, ಪ್ಯಾಚ್ ಆಗ್ತಿದೆ ಅಂತ. ಆ್ಯಂಡ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ. ಮತ್ತು ಅವರೊಂದಷ್ಟು ಹೇರ್ ಕೇರ್ ಪ್ರಾಡಕ್ಟ್ಗಳನ್ನ ಬರ್ಕೊಟ್ರು, ತೊಗೊಂಡೆ. ಬಟ್ ನಥಿಂಗ್ ವರ್ಕ್ಸ್. ಆ್ಯಂಡ್ ದೇರ್ ಐ ವೆಂಟ್ ಫಾರ್ ಒನ್ ಸಲೂನ್ ಟು ಟೇಕ್ ದ ಹೇರ್ ಟ್ರೀಟ್ಮೆಂಟ್. ಐ ಡೋಂಟ್ ಟು ಮೆನ್ಷನ್ ವಿಚ್ ಹೇರ್ ಟ್ರೀಟ್ಮೆಂಟ್ ಅಂತ, ಯಾಕಂದರೆ ಅದು ತುಂಬ ವರ್ಸ್ಟ್ ಆಯಿತು. ಅದಾದಮೇಲೆ ಇನ್ನೂ ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ಬಿಕಾಸ್ ಐ ವೆಂಟ್ ಓನ್ಲಿ ಟು ಟೇಕ್ ಕೇರ್, ಅಟ್ಲೀಸ್ಟ್ ಇರೋ ಕೂದಲಾದರೂ ಉಳಿಸ್ಕೊಳ್ಳೋಣ ಅಂತ. ಬಟ್ ಅಗೇನ್ ಇಟ್ ವಾಸ್ ಮೈ ಬ್ಯಾಡ್ ಡಿಸಿಷನ್. ಸೊ ಅಲ್ಲೂ ಕೂಡ ಫುಲ್ ಹೇರ್ ಫಾಲ್ ಆಯಿತು. ದೆನ್ ಮೈ ಮೈಂಡ್ ಸೆಟ್ ವಾಸ್ ಸ್ಟ್ರಾಂಗ್. ಎಸ್, ಈವನ್ ಐ ಹ್ಯಾಡ್ ಲಿಟಲ್ ಪ್ರೇಯರ್, ಬಟ್ ದಿಸ್ ಇಸ್ ದ ಮೇನ್ ರೀಸನ್ ವೈ ಐ ಗೇವ್ ಮೈ ಹೇರ್. ಆ್ಯಂಡ್ ಓಕೆ, ಇನ್ನೂ ನಾನು ಲ್ಯಾಗ್ ಮಾಡ್ಕೊಂಡಿದ್ರೆ ಅಗೇನ್ ವಾಟ್ ಎವರ್ ಹೇರ್ ಅವ್ರು ಇದ್ದಿದೆ ಅದು ಇನ್ನೂ ಹೋಗ್ಬಿಡುತ್ತೆ. ಆ್ಯಂಡ್ ಮೈ ಮೈಂಡ್ ಸೆಟ್ ಆಲ್ಸೋ ವಾಸ್ ಗೋಯಿಂಗ್ ವೆರಿ ಲೋ ಸೀಯಿಂಗ್ ದ ಹೇರ್ ಫಾಲ್ ಲೈಕ್ ದ್ಯಾಟ್. ಆ್ಯಸ್ ಐ ಟೋಲ್ಡ್ ಯು, ನಂಗೆ ಕ್ಯಾನ್ಸರ್ ಇದೆಯಾ ಅನ್ನೋ ಲೆವೆಲಿಗೆ ಯೋಚನೆ ಮಾಡಿಬಿಟ್ಟಿದೆ ಬಿಕಾಸ್ ಆಫ್ ದಿಸ್ ಪ್ಯಾಚ್. ಇಟ್ ವಾಸ್ ಸೋ ವಿಸಿಬಲ್. ಐ ವಾಸ್ ಸೋ ವರೀಡ್.
ಓಕೆ ಹೇರ್ ಡೊನೇಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ದೆನ್ ಐ ವೆಂಟ್ ಟು ತಿರುಪತಿ ಆ್ಯಂಡ್ ಯು ಕ್ಯಾನ್ ವಾಚ್ ದಟ್ ವ್ಲಾಗ್. ಇಟ್ ಈಸ್ ದೇರ್ ಇನ್ ಪ್ರೊಫೈಲ್. ಇಫ್ ಯು ಚೆಕ್ ಕಂಪ್ಲೀಟ್ ತಿರುಪತಿದು ಏನು ವ್ಲಾಗ್ ಇದೆಯೋ ಅದನ್ನು ನಾನು ಶೇರ್ ಮಾಡಿದ್ದೀನಿ. ಬಟ್ ಎಸ್, ಸ್ಟ್ರಾಂಗ್ ಫೀಲಿಂಗ್ ಬೇಕು. ಇಟ್ಸ್ ಓನ್ಲಿ ನಾಟ್ ಫಾರ್ ದ ಹೇರ್ ಫಾಲ್ ಅಥವಾ ಪ್ಯಾಚ್ ಬೀಳ್ತಿದೆ ಅಂತ ನಾನು ಕೊಡಲಿಲ್ಲ, ಬಿಕಾಸ್ ಆಫ್ ಮೈ ಮೆಂಟಲ್ ಸ್ಟೆಬಿಲಿಟಿ ಆಲ್ಸೋ. ಐ ವಾಸ್ ಈಗಲೂ ಹೀಲ್ ಆಗಿದ್ದೀನಿ ಅಂತಲ್ಲ, ಬಟ್ ಸಮ್ವೇರ್ ಐ ಆಮ್ ಸ್ಟ್ರಾಂಗ್ ಆಗ್ತಿದ್ದೀನಿ ಅನ್ನೋದೊಂದು ಫೀಲಿಂಗ್ ಇದೆ. ಬಿಕಾಸ್ ಮೆಂಟಲ್ ಹೆಲ್ತ್ ಇಟ್ಸ್ ಟೂ ಇಂಪಾರ್ಟೆಂಟ್ ಅನ್ನೋದು ತುಂಬ ಲೇಟಾಗಿ ಅರ್ಥ ಆಗಿದೆ. ಸೊ ನಾವು ಐ ಕಾನ್ಸಂಟ್ರೇಟ್ ಆನ್ ಮೈ ಬೆಟರ್ ಸ್ಲೀಪ್, ಬೆಟರ್ ಈಟಿಂಗ್, better human being, and quality time spending with my loved ones, and being myself and taking care of myself. So ಅದರಲ್ಲಿ ಲೆಟ್ಸ್ ಸ್ಟಾರ್ಟ್ ವಿತ್ ದ ಸ್ಕಿನ್ ಕೇರ್ ಟುಡೇ. ಸ್ಕಿನ್ ಕೇರ್ ಅಂದ ತಕ್ಷಣ ತುಂಬ ಪ್ರಾಡಕ್ಟ್ಸ್ಗಳನ್ನ ಹಾಕಿ ಫೇಸ್ನ ಫುಲ್ ಗ್ಲೋ ಮಾಡ್ಕೊಳ್ಳೋದು ಅಂತೇನಿಲ್ಲ. ಜಸ್ಟ್ ಅ ಮಾಯ್ಶ್ಚರೈಸರ್ ವಿಚ್ ಈಸ್ ವೆರಿ ಗುಡ್ ಆ್ಯಂಡ್ ಲೈಟ್ ಫಾರ್ ಯುವರ್ ಸ್ಕಿನ್. ನಂದು ಸ್ವಲ್ಪ ಆಯಿಲಿ ಸ್ಕಿನ್, ನೋಡಿದವ್ರಿಗೆ ಅನ್ಸುತ್ತೆ ಇಟ್ಸ್ ನಾರ್ಮಲ್ ಸ್ಕಿನ್ ಟೈಪ್ ಅಂತ. ನೋ, ಇಟ್ಸ್ ನಾಟ್ ನಾರ್ಮಲ್. ಐ ಗೆಟ್ ಆ್ಯಕ್ನೀಸ್, ಸ್ವಲ್ಪ ಆ್ಯಕ್ನಿ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಐ ಯೂಸ್ ದ ಮಾಯ್ಶ್ಚರೈಸರ್ ವಿಚ್ ಸೂಟ್ಸ್ ಮೈ ಸ್ಕಿನ್ ಟೋನ್. ನಂದು ಆಯಿಲ್ ಬೇಸ್ ಸ್ಕಿನ್ ಟೋನ್ ಆಗಿರೋದ್ರಿಂದ ಅದಕ್ಕೆ ಬೇಕಾಗಿರೋದು ಒಂದು ಮಾಯ್ಶ್ಚರೈಸರ್ ಆ್ಯಂಡ್ ಲಿಪ್ ಬಾಮ್. ಇಟ್ಸ್ ಕಾಮನ್. ಇದು ಒಂದನ್ನು ಬಿಟ್ಟರೆ ಯಾವುದನ್ನು ಯೂಸ್ ಮಾಡಲ್ಲ. ಸೊ ಕಮಿಂಗ್ ಇನ್ ಟು ಬಾಲ್ಡ್ ಕೇರ್, ಹೇರ್ ಕೇರಿಗೆ ಬಂದರೆ ದೆರ್ ಇಸ್ ಟೂ ಥಿಂಗ್ಸ್. ಒನ್ ಇಸ್ ಥ್ರೈವಾ ಆ್ಯಂಡ್ ಒನ್ ಇಸ್ ನಲಪ್ರಮಾದಿ ತೈಲಮ್ ಅಂತ. ಸೊ ಇದೆರಡು ಕೂಡ ಆ್ಯಸ್ ಐ ಟೋಲ್ಡ್ ಇಟ್ಸ್ ಅ ಪಾಪಪ್ ಫ್ರಮ್ ದ ಇನ್ಸ್ಟಾಗ್ರಾಮ್. ಸೊ ಇನ್ನೂ ಓಪನ್ ಮಾಡಿಲ್ಲ ನಾನು ಇದು ನಲಪ್ರಮಾದಿ ತೈಲಮು, ಬಿಕಾಸ್ ಯಾಕಂದರೆ ಇದನ್ನು ಓಪನ್ ಮಾಡಿ ಯೂಸ್ ಮಾಡಿದ್ರೆ ವಿ ಹ್ಯಾವ್ ಟು ಟೇಕ್ ಹೆಡ್ ಬಾತ್ 25 to 30 ಮಿನಿಟ್ಸ್ ಅಷ್ಟೇ ಬಿಡಬೇಕು. ಅದಾದಮೇಲೆ ಹೆಡ್ ವಾಶ್ ಮಾಡಬೇಕು. ಸೊ ಇದು ಥ್ರೈವ್ ಬಂದ್ಬಿಟ್ಟು ಇಟ್ಸ್ ಅ ಸೆರಮ್, ಇಟ್ಸ್ ಅ ಹೇರ್ ಸೆರಮ್. ಸೊ ಇದಕ್ಕೇನು ಹೆಡ್ ವಾಶ್ ಮಾಡೋಷ್ಟು ಏನಿಲ್ಲ ಅಂತ. ಸೊ ಲೆಟ್ ಮೀ ಟ್ರೈ ಅನ್ನೋದಕ್ಕೆ ತರಿಸ್ಕೊಂಡೆ. ಎರಡೂ ಅಷ್ಟೇ ಇನ್ನೂ ಓಪನ್ ಮಾಡಿಲ್ಲ, ಎರಡು ಹೊಸದು. ಸೊ ಥ್ರೈವ್ನೇ ಫಸ್ಟು ಟ್ರೈ ಮಾಡೋಣ, ಬಿಕಾಸ್ ಇದು ಹೇರ್ ಸಿರಮ್ ಇದೆ. ಸೊ ಇಟ್ ವಿಲ್ ಬಿ ಯೂಸ್ಫುಲ್ ಅಂತ. ಮತ್ತು ಕಾಸ್ಟಿಂಗ್ ನೋಡಿದ್ರು ಅಷ್ಟೇ ಎರಡೂ ಕೂಡ ನಿಮಗೆ 275, 299, ಅಂಡರ್ 300 ರುಪೀಸಲ್ಲಿ ಬರುತ್ತೆ. ಇದು ರೆಕಮೆಂಡೇಷನ್ ಏನೂ ಅಲ್ಲ, ಬಿಕಾಸ್ ನಾನು ಇದೇ ಫಸ್ಟ್ ಟ್ರೈ ಮಾಡ್ತಿರೋದ್ರಿಂದ. ಸೊ ಆಫ್ಟರ್ 1 ವೀಕ್ ನಾನು ರಿಸಲ್ಟ್ ಹೇಳ್ಬೋದು. ಸೊ ನಾನು ಥ್ರೈವದೇನೆ ಫಸ್ಟ್ ಯೂಸ್ ಮಾಡೋಣ ಅಂತ ಜಸ್ಟ್ ಓಪನ್ಡ್ ಇಟ್, ಬಿಕಾಸ್ ಐ ಡೋಂಟ್ ನೋ ಹೌ ದ ಪ್ರಾಡಕ್ಟ್ ವಿಲ್ ವರ್ಕ್ ಆನ್ ಮೈ ಹೆಡ್. ಅಗೇನ್ ನಾನು ಅದೇ ಮಿಸ್ಟೇಕ್ ಏನು ಮಾಡಿದ್ನೋ 6 months ಬ್ಯಾಕ್, ಅದನ್ನು ಮಾಡೋಕ್ಕೆ ಇಷ್ಟ ಇಲ್ಲ. ಓವರ್ ಪುಟ್ಟಿಂಗ್ ದ ಪ್ರಾಡಕ್ಟ್ಸ್ ಆನ್ ಮೈ ಹೆಡ್ ಆರ್ ಸ್ಕ್ಯಾಲ್ಪ್ ಮೇಲೆ ನಾನು ಹಾಕಿ ಪ್ರಾಬ್ಲಮ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಿಯರ್ ಯು ಕ್ಯಾನ್ ಸಿ ಇಟ್ಸ್ ವೆರಿ ಈಸಿ ಆ್ಯಂಡ್ ವೆರೆವರ್ ಐ ಫೀಲ್ ಐ ಹ್ಯಾಡ್ ಅ ಪ್ಯಾಚಿ, ಸೊ ಅಲ್ಲೆಲ್ಲ ತುಂಬ ಜೆಂಟಲಾಗಿ ಅಪ್ಲೈ ಮಾಡ್ತಿದ್ದೀನಿ. ನೋ ಪ್ರೆಷರ್ ಏನೂ ಇಲ್ಲ, ಜಸ್ಟ್ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಟ್ ಈಸ್ ವೆರಿ ಸ್ಮೂತ್ ಆ್ಯಂಡ್ ವೆರಿ ಅಬ್ಸರ್ವೆಂಟ್. ಅಷ್ಟು ಆಯ್ಲಿ ಇಲ್ಲ ಅಥವಾ ಸ್ಟಿಕ್ಕಿ ಇಲ್ಲ, ತುಂಬ ಅಬ್ಸರ್ವೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಅದು ಸ್ಟೇನ್ಲೆಸ್ ಸ್ಟೀಲ್ದು ಬಾಲ್ ಥರ ಇದೆ. ಸೊ ಇಟ್ ಈಸ್ ವೆರಿ ಗುಡ್ ಫಾರ್ ಫ್ಲೋಯಿ. ಸೊ ತುಂಬ ಚೆನ್ನಾಗಿ ಫ್ಲೋ ಆಗ್ತಾಯಿತ್ತು ನಾನು ಎಲ್ಲೆಲ್ಲೆಲ್ಲ ಅಪ್ಲೈ ಮಾಡ್ತಿದ್ನೋ ಅಲ್ಲೆಲ್ಲ. ಸೊ ಅಷ್ಟೇ, ಇದನ್ನು ಎರಡೇ ಕೇರ್ನ ನಾನು ಪ್ರಿಫರ್ ಮಾಡ್ತೀನಿ. ಸೊ ಈ ಬಾಟಲ್ ಎಂಡ್ ಆಗೋವರೆಗೂ ಐ ವಿಲ್ ಜಸ್ಟ್ ಸಿ ದ ರಿಸಲ್ಟ್. ಸೊ ಇಫ್ ಇಟ್ ವರ್ಕ್ಸ್ ಡೆಫಿನೆಟ್ಲಿ ನಾನು ರಿವ್ಯೂನ ಕೊಡ್ತೀನಿ, ಇದನ್ನು ಬೈ ಮಾಡ್ಬೋದಾ ಬೇಡವಾ ಅಂತ. ಬಿಕಾಸ್ ಇಟ್ಸ್ ವೆರಿ ಟೂ ಅರ್ಲಿ ಟು ಅನೌನ್ಸ್ ದಟ್ ಎಸ್ ದಿಸ್ ಪ್ರಾಡಕ್ಟ್ ಇಸ್ ವರ್ಕಿಂಗ್ ಅಂತ. ಸೊ ಆಫ್ಟರ್ 1 ವೀಕ್ ಡೆಫಿನೆಟ್ಲಿ ಇವಾಗ ನಾನು ಬಾಲ್ಡ್ ಆಗಿರೋದ್ರಿಂದ ಹೇರ್ ಗ್ರೋತ್ ಎವ್ರಿ ವೀಕ್ ಚೇಂಜ್ ಆಗ್ತಾನೆ ಇರುತ್ತೆ. ಬಟ್ ನನಗೇನೆಂದರೆ ಆ್ಯಸ್ ಐ ಶೋಡ್ ದ ಬಿಫೋರ್ ಪಿಕ್, ಸೊ April 8th ಏನು ಫುಲ್ ಸ್ಪಾಟ್ಸಲ್ಲಿ ಬ್ಲ್ಯಾಕ್ ಆಗಿ ಹೇರ್ ಬಂದಿತ್ತು ಅದೇ ರೀತಿ ಬರಬೇಕು ಅನ್ನೋದು ನನ್ನ ಮೈಂಡ್ಸೆಟ್ಟು. ಸೊ ಲೆಟ್ ಸಿ ಹೌ ದಿಸ್ ಥ್ರೈವ್ ವಿಲ್ ಗೋನಾ ವರ್ಕ್ ಆನ್ ಮೈ ಬಾಲ್ಡ್ ಹೆಡ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ me always. I know you all will support me. Thank you.